ಕುಡಿದ ಮತ್ತಿನಲ್ಲಿ ಸ್ನೇಹಿತನನ್ನೇ ಹತ್ಯೆ ಮಾಡಿರುವಂತಹ ಘಟನೆಯೊಂದು ನಡೆದಿರುವಂಥದ್ದು ಬೆಂಗಳೂರು ಉತ್ತರ ತಾಲೂಕಿನ ಭೋವಿ ತಿಮ್ಮಪ್ಪನ ಪಾಳ್ಯದಲ್ಲಿ ಘಟನೆ ನಡೆದಿದೆ. ಸಿಗರೇಟ್ನಿಂದ ಸುಟ್ಟು ಹತ್ಯೆ ಮಾಡಿದ್ದಾನೆ ಆರೋಪಿ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರದೀಪ್ 41 ವರ್ಷದ ವ್ಯಕ್ತಿ, ಕೊಲೆಯಾದವನು ಈತನೇ. ಡಿಸೆಂಬರ್ 19ರಂದು ಈ ಘಟನೆ ನಡೆದಿರುವಂಥದ್ದು. ಆರೋಪಿ ಚೇತನ್ನನ್ನ ಬಂಧಿಸಿದ್ದಾರೆ ಮಾದನಾಯಕನಹಳ್ಳಿ ಪೊಲೀಸರು. ಮದುವೆಯಾಗಿ ಪತ್ನಿಯನ್ನ ಬಿಟ್ಟಿದ್ದ ಮೃತ ಪ್ರದೀಪ್ ಅನ್ನೋದು ಗೊತ್ತಾಗ್ತಾ ಇದೆ. ಚೇತನ್ ತನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದ ಪ್ರದೀಪ್ನನ್ನ ಈ ಸಂದರ್ಭದಲ್ಲಿಯೇ ಸಿಗರೇಟಿನಿಂದ ಸುಟ್ಟು ಹತ್ಯೆಗೈದಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಹತ್ಯೆಗೆ ಕಾರಣ ಏನು, ಯಾಕಾಗಿ ಹತ್ಯೆ ಮಾಡಿದ ಅನ್ನೋದು ಈಗ ಗೊತ್ತಾಗಬೇಕಾಗುತ್ತೆ. 41 ವರ್ಷದ ಪ್ರದೀಪ್ ಹತ್ಯೆಗೀಡಾದವನು, ಚೇತನ್ ಹತ್ಯೆಯನ್ನು ಮಾಡಿರುವಂಥವನು. ಈಗ ಚೇತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಲೆಗೆ ಕಾರಣ ಏನು ಅನ್ನೋದರ ತನಿಖೆಯನ್ನು ಕೂಡ ಮುಂದುವರೆಸಿರುವಂಥದ್ದು. ಈ ಪ್ರದೀಪನನ್ನು ಚೇತನ್ ತನ್ನ ಮನೆಯಲ್ಲಿಯೇ ಇಟ್ಕೊಂಡಿದ್ದ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಪ್ರದೀಪ್ 41 ವರ್ಷ ಹೆಂಡತಿಯನ್ನು ಬಿಟ್ಟಿದ್ದಂತೆ, ಚೇತನ್ ಜೊತೆಗೆ ವಾಸ್ತವ್ಯವನ್ನು ಹೂಡಿದ್ನಂತೆ. ಈ ಸಂದರ್ಭದಲ್ಲಿ ಇಬ್ಬರು ಪಾರ್ಟಿ ಮಾಡಿದ್ದಾರೆ. ಕುಡಿದ ನಶೆಯಲ್ಲಿ ಈ ಹತ್ಯೆ ಆಗಿರುವಂತಹದ್ದು ಸದ್ಯ ಗೊತ್ತಾಗ್ತಾ ಇರುವಂತಹ ಮಾಹಿತಿ.